ಸಾಮಾನ್ಯ ಈ ನಡುವೆ ನಾವು ವೆಕೇಶನ್ಗೆ ಹೋದಾಗ ಇನ್ನೊಬ್ಬ ಯಾರಾದ್ರು ಕನ್ನಡ ಮಾತಾಡೋರನ್ನ ಕೇಳಿಸ್ಕೊಂಡ ತಕ್ಷಣ ನಮ್ಮ ಆಂಟಿನ ಒಂಥರ ರೈಸ್ ಆಗ್ಬಿಡುತ್ತೆ. ಅದರಲ್ಲೂ ಅವ್ರು ಏನಾದ್ರು ಮೈಸೂರವರು ಅಂತ ಅಂದ್ರೆ ಫುಲ್ ನೆಟ್ವರ್ಕ್ ಸಿಗುತ್ತೆ ಅಲ್ಲಿ. ಆ ಥರ ಒಂದು ಫೀಲಿಂಗ್ ಬರುತ್ತಲ್ಲ. ವಿ ಆರ್ ಬಿಕಮಿಂಗ್ ವೆರಿ ರೇರ್ ಅಂಡ್ ಎಕ್ಸಾಟಿಕ್ ಸ್ಪೀಶೀಸ್ ಆಕ್ಚುಲಿ. ಎಲ್ಲರೂ ಈಗ ಹೋದ್ರೆ ಆಚೆ ಕಡೆಗೆ ಎಲ್ಲಾ ಭಾಷೆಯವರು ಇರ್ತಾರೆ. ಸೊ ಅದರಲ್ಲಿ ನಮ್ಗೆ ಅಲ್ಲಿ ಕನ್ನಡ ಮಾತಾಡ್ಬೇಕಾದ್ರೆ ಆ ಒಂದು ಪೇಟ್ರಿಯಾಟಿಕ್ ಫೀಲ್ ಬರುತ್ತೆ. ನಮ್ಮ ಕಾಲೋನಿಲೆಲ್ಲ ಪ್ರತಿ ದಿವಸ ಕನ್ನಡ ಮಾತಾಡ್ತೀವಲ್ವಾ. ಸೊ ಇವರು 3 ಜನನ್ನ ತುಂಬಾ ಖುಷಿ ಆಯ್ತು ನನಗೆ ಭೇಟಿಯಾಗಿ. ಅಂಡ್ ದೇ ಆರ್ ಅಮೇಝಿಂಗ್ ಫ್ರೆಂಡ್ಸ್. ಅಂಡ್ ಒಂದು ತುಂಬಾ ಹಿಲೇರಿಯಸ್ ಮೂಮೆಂಟ್ ಏನಂದ್ರೆ, ರಾತ್ರಿ 11 o'clock 11:30 ಫೋನ್ ಮಾಡಿ ದೇ ಆರ್ ಆಸ್ಕಿಂಗ್ ಇಲ್ಲಿ ಚಿರತೆ ಅಥವಾ ಹುಲಿ ಏನಾದ್ರು ಬರುತ್ತಾ ಅಂತ. ಇಷ್ಟು ನಗು ಬಂತು ನನಗೆ. ಅಂದ್ರೆ ಫಾರ್ ಅ ಮೂಮೆಂಟ್ ಐ ಥಾಟ್ I'm a photographer and a wildlife photographer. They might have sighted something, so that's why they had called me to take a photo of it. ಸೊ ತುಂಬಾ ಒಂಥರ ಖುಷಿ ಆಯ್ತು. ಪ್ರತಿ ಸರಿ ಇವ್ರನ್ನ ಭೇಟಿ ಆದಾಗ್ಲೂ ಆ ಸ್ವಿಮ್ಮಿಂಗ್ ಪೂಲ್ ಹತ್ರ ಅಥವಾ ತಿಂಡಿ ತಿಂತ ಅಲ್ಲಿ ಆಚೆ ಕಡೆ ಲೇಕ್ ಸೈಡಲ್ಲಿ ಕೂತ್ಕೊಂಡು ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಮ ಜಾಗನ ಇವರು ಎಂಜಾಯ್ ಮಾಡಿದ್ರು ಅಂತೀನಿ. ಆಕ್ಚುಲಿ ದೇ ಸ್ಟೇಡ್ ಇನ್ ಅವರ್ ಪಾರಿಜಾತ ರೂಮ್ ಅಂಡ್ ಇಟ್ಸ್ ಎ ವೆರಿ ಕಂಫರ್ಟಬಲ್ ರೂಮ್ ಫಾರ್ 4 people. Once it used to be my living space and now it's a bedroom. It overlooks the swimming pool. It's a beautifully curated room. ನೀವು ಯಾರು ಈ ಥರ ಒಂದು ವೆಕೇಶನ್ಗೆ ಬರಬೇಕು 45 minutes from Whitefield ಅಂದರೆ ಆರ್ಕಿಡ್ ಟ್ರೀ ಇಸ್ ದ ಪ್ಲೇಸ್. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್.